ಮಾತು ಕೇಳಿ, ಬಂಧುಗಳು ಮಾತು ಕೇಳಿ, ರಿಲೇಷನ್ಸ್ ಮಾತು ಕೇಳಿ ಈ ಮಗು ಒಂಥರ ಅಸಹ್ಯವಾಗಿದ್ದಂತ ನೀನೇನ ಸಾಯಿಸಿಯಾ, ನಾನು ಈ ಮಗುನ ಸಾಕೊಂತೀನಿ ಅಂತ ಹತ್ಲಂತೆ. ಆಯ್ತು ಬಿಡಮ್ಮ, ನಾನು ಸಾಯಿಸಲ್ಲ ಅಂತೇಳಿ ಹಂಗೆ. ಇದೇ ರೀತಿ ಇರುವಂಥ ಸಂದರ್ಭದಲ್ಲಿ ಆ ತಾಯಿ ಏನು ಮಾಡಿದ್ರೆ ಈ ಎಣ್ಣೆ ತಗೊಂಡ್ಬಂದು ಡೈಲಿ ಆ ಮಗುನ ಏನು ಮಾಡ್ತಾರೆ, ತಲೆ ನೀವ್ತಾ ಇದ್ರಂತೆ. ಇದೇ ಥರ ಸುಮಾರು ಕೆಲವು ತಿಂಗಳುಗಳು ಅದು ಇರ್ತದೆ ಪ್ರೋಸೆಸ್. ಅಲ್ಲಿವರೆಗೂ ದಿನ ನೀವಿ ಏನು ಮಾಡಿದ್ರೆ ಅವಾಗ ಏನಾಯ್ತಂತೆ, ಅದು ದಿನ ಆ ಥರ ನೀವುವಾಗ ಅದೇನಾಗಿದೆ, ಕರೆಕ್ಟಾಗಿ ಸೆಟ್ ಆಗಿದೆ ಅದು ತಲೆ. ಮಗು ಚೆನ್ನಾಗಾಯ್ತಂತೆ. ಚೆನ್ನಾಗಾದ ಸಮಯದಲ್ಲಿ ಏನಾಗಿದೆ, ದೇವ್ರ ಸ್ತೋತ್ರ, ಆ ಮಗು ಎಲ್ಲ ಮಗು ಥರ ಆ ಮಗು ಸುಂದರವಾಗಿದೆ, ಎಲ್ಲ ಮಗು ಥರ ಆ ಮಗು ಕೂಡ ಚೆನ್ನಾಗಾಗಿದೆ, ಎಲ್ಲ ಮಗು ಥರ ಆ ಮಗು ಕೂಡ ಆರೋಗ್ಯವಾಗಿದೆ. ಅದೇ ಸಮಯದಲ್ಲಿ ಆ ಮಗು ಬೆಳೆದು ದೊಡ್ಡವನಾಗಿದ್ದಾನೆ. ಆಮೇಲೆ ದೇವ್ರ ಸ್ತೋತ್ರ, ಅವರಿಗೆ ಮತ್ತೆ ತಿರುಗಿ 3 ಜನ ಮಕ್ಕಳು, ಟೋಟಲ್ 4 ಮಕ್ಕಳು ಆಗಿದ್ದಾರೆ. ಅದಾದಂಥ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನೀವು ಕೇಳ್ಬೋದು, ಈಗ ಆ ಫ್ಯಾಮಿಲಿ ಏನಾಗಿದೆ, ಆ ಮಗು ಏನಾಗಿದೆ, ಆ ಮಗು ಎಲ್ಲಿದೆ, ಆ ಫ್ಯಾಮಿಲಿ ಏನು ಮಾಡ್ತಾ ಇದೆ, ಆ ಮಗ ಏನಾಗಿದ್ದಾನೆ ಅಂತ ಇವತ್ತು ನೀವು ಒಂದು ವೇಳೆ ಕೇಳಿದ್ರೆ, ಇವತ್ತು ಆ ಮಗು ಬೇರೆ ಯಾರು ಅಲ್ಲ. ಇವತ್ತು ನಿಮ್ಮ ಮುಂದೆ ಏನು ನಾನು ವಾಕ್ಯ ಸಾರ್ತಾ ಇದ್ದೀನಿ, ಆ ಮಗು ಆಂಧ್ರದಲ್ಲಿ ಸಾಕ್ಷಿ ಹೇಳ್ತಾ ಇದ್ರೆ, ನಿಮ್ ತಲೆ ಎಷ್ಟು ಚೆನ್ನಾಗಿದೆಲ್ಲ ಸರ್, ನೀವು ನೋಡಿದ್ರೆ ಹೆಂಗೆ ಹೇಳಿದ್ರಿ ಅಂತ. ಸೋರೆಕಾಯ್ತಾನೆ ಇಲ್ಲ. ಅಲ್ಲೇಲೂಯಾ, ದೇವ್ರ ಸ್ತೋತ್ರ. ನಾನು 1999 ಯೇಸು ಪ್ರಭುನ ನಾನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ಕೊಂಡಿನಿ. ದೇವ್ರು ನಮ್ಮ ತಾಯಿಗೆ ದರ್ಶನ ಕೊಟ್ಟಿದ್ದಾನೆ. ಚಿಕ್ಕ ಜೋಗಿ ಹಳ್ಳಿ ಅನ್ನುವಂಥ ಆ ಸ್ಥಳಕ್ಕೆ ನಿನ್ನ ಮಗನನ್ನ ಸೇವೆಗೆ ಕಳಿಸು, ನಾನು ಆರಿಸ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ನಮ್ಮ ತಾಯಿ ದರ್ಶನದ ಮೇರೆಗೆ ನಾನು ಆ ಹಳ್ಳಿಗೆ ನಾನು ಬಂದಿದ್ದೀನಿ. ಆ ಹಳ್ಳಿ ಅದು ಒಂದು ತಾಲೂಕಲ್ಲ, ಅದು ಒಂದು ಹೋಬಳಿ ಕೂಡ ಅಲ್ಲ, ಅದು ಪಂಚಾಯಿತಿ ಕೂಡ ಅಲ್ಲ, ಅದು ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಗೆ ದೇವ್ರು ನನ್ನ ಸೇವೆಗೆ ಕಳಿಸಿದ್ದಾನೆ. ಸಣ್ಣ ಮನೆ ಬಾಡಿಗೆ ತಗೊಂಡು ನಾನು ಸೇವೆ ಆರಂಭ ಮಾಡಿದ್ದೀನಿ. ಸೇವೆ ಆರಂಭ ಮಾಡಿದ್ರೆ ದೇವ್ರು ನನಗೆ ಗೊತ್ತು, ನಾನು ನಿಜ ಹೇಳ್ತೀನಿ, ನನಗೆ ಬೈಬಲ್ ಬಗ್ಗೆ ನಾಲೆಡ್ಜ್ ಇಲ್ಲ, ಟ್ರೈನಿಂಗ್ ಇಲ್ಲ, ಥಿಯಾಲಜಿ ಓದಿಲ್ಲ, BTH ಯಾವುದು ಗೊತ್ತಿಲ್ಲ. ಅದು ಒಂದು ಮಾತನ್ನು ಚೆನ್ನಾಗಿ ಗೊತ್ತು, ನಾನು ಸೇವೆ ಮಾಡಬೇಕಂತ ಭಾಳ ಆಸೆ ಇದೆ, ಆತ್ಮಗಳು ಗೆಲ್ಲಬೇಕಂತ ಭಾಳ ದಾಹ ಇದೆ. ದೇವ್ರ ಸ್ತೋತ್ರ. ಈ ದಾಹನ ದೇವ್ರು ನೋಡಿ, ಹಲ್ಲೆಲೂಯಾ, ದೇವ್ರು ನನಗೆ ಆತ್ಮಗಳನ್ನು ಕೊಟ್ಟಿದ್ದಾನೆ. ದೇವ್ರ ಸ್ತೋತ್ರ. ಫಸ್ಟು ದೇವ್ರ ಸ್ತೋತ್ರ, ನಾನು ಬೆಳಿಗ್ಗೆ ಪಾಸ್ಟ್ಗಳ ಮಧ್ಯದಲ್ಲಿ ಹೇಳ್ತಾ ಇದ್ದೆ, ದೇವ್ರ ಸ್ತೋತ್ರ, ಒಂದು ಸಣ್ಣ ಮನೆ ಬಾಡಿಗೆ ತೊಗೊಂಡ್ವಿ, ದೇವ್ರು ಅದನ್ನು ತುಂಬಿಸಿದ. ಇನ್ನೊಂದು ಮನೆ ಬಾಡಿಗೆ ತೊಗೊಂಡ್ವಿ, ಅದನ್ನು 1 ವರ್ಷದಲ್ಲಿ ದೇವ್ರು ತುಂಬಿಸಿದ. ಆಮೇಲೆ ಕೋಳಿ ಫಾರಂ ಬಾಡಿಗೆ ತೊಗೊಂಡ್ವಿ, ದೇವ್ರು ಅದನ್ನು ಕೆಲವು ವರ್ಷದಲ್ಲಿ ತುಂಬಿಸಿದ. ಕಾನ್ವೆಂಟ್ ಸ್ಕೂಲ್ ಬಾಡಿಗೆ ತೊಗೊಂಡ್ವಿ, ಅದನ್ನು ದೇವ್ರು ತುಂಬಿಸಿದ. ಕಲ್ಯಾಣ ಮಂಟಪ ಬಾಡಿಗೆ ತೊಗೊಂಡ್ವಿ, ಅದನ್ನು ದೇವ್ರು ತುಂಬಿಸಿದ. ಸಿನಿಮಾ ಟಾಕೀಸ್ ಬಾಡಿಗೆ ತೊಗೊಂಡ್ವಿ, ಅದನ್ನು ದೇವ್ರು ತುಂಬಿಸಿದ. ಕೊನೆಗೆ 3.5 ಎಕರೆ ಜಾಗ ತಗೊಂಡು ಒಂದು 120 ಅಡಿ ಉದ್ದ 50 ಅಡಿ ಆಗಲ ಚರ್ಚ್ ಕಟ್ಟಿವಿ, ಅದನ್ನು ದೇವರು ತುಂಬಿಸಿದ. ಈಗ 170 ಅಡಿ ಉದ್ದ 70 ಅಡಿ ಆಗಲ 3 ಸೈಡ್ ಬಾಲ್ಕನಿ ಚರ್ಚ್ ಕಟ್ಟಿದೀವಿ. 5 ಜನ ಹಾಸ್ಟೆಲ್ ಮಕ್ಕಳನ್ನು ಕೂರಿಸಿಕೊಂಡು ಆರಂಭ ಮಾಡುವಂಥ ಸಭೆ ಇವತ್ತು ಹೆಚ್ಚು ಕಮ್ಮಿ 3,500ಕ್ಕಿಂತ ಹೆಚ್ಚು ಜನ ದೇವರನ್ನ ಪ್ರಾರ್ಥನೆಗೆ ಅಸಾಧ್ಯವಾದದ್ದು. ನಾನೊಂದು ಪ್ರಶ್ನೆ ಕೇಳ್ತೀನಿ, ಕರ್ನಾಟಕದ ಇಷ್ಟು ಜನ ನಾವಿದ್ದು, ಇಷ್ಟು ಸೇವಕರು ನಾವಿದ್ದು, ಯಾಕೆ ಕರ್ನಾಟಕ ರಕ್ಷಣೆಗೆ ಬರ್ತಾ ಇಲ್ಲ ಅಂದ್ರೆ, ಒಬ್ಬ ಸೇವಕ ಹೇಳಿದರೆ ಪ್ರಾರ್ಥನೆ ಮಾಡದಿರುವ ಪಾಪ ಜನ ದೇವ್ರ ಹತ್ರ ಬರ್ದಂಗೆ ತಡೆದಿದೆ ಅಂತ. ಪ್ರಾರ್ಥನೆ ಮಾಡದಿರುವಂಥ ಪಾಪ ಜನ ದೇವ್ರ ಹತ್ರ ಬರ್ದಂಗೆ ತಡೆದಿದೆ. ನಾನು ನೀನು ಇವತ್ತು ಪ್ರೇಯರ್ ಮಾಡಕ್ಕೆ ರೆಡಿ ಆದ್ರೆ ಆಮೇಲೆ ಬರಲಿ, ನಾನು ನೀವು ಪ್ರಾರ್ಥನೆ ಮಾಡ್ಲಿಕ್ಕೆ ರೆಡಿ ಆದ್ರೆ, ಇದುವರೆಗೆ ಆಲಯದ ಮುಖನೇ ನೋಡಿದಿರುವಂತ ಜನ ಆಲಯಕ್ಕೆ ನುಗ್ಗಿ ಬರತ್ತಾರ ದೇವ್ರ. ಈ ಪ್ರಾಂತ್ಯ ನೀವು ಪ್ರಾರ್ಥನೆ ಮಾಡಕ್ಕೆ ರೆಡಿ ಆದ್ರೆ, ರೋಷದಿಂದ ಪ್ರಾರ್ಥನೆ ಮಾಡಕ್ಕೆ ರೆಡಿ ಆದ್ರೆ, ಇದುವರೆಗೆ ಈ ಪ್ರಾಂತ್ಯದವ್ರು ಈ ಆಲಯದ ಕಾಲಿಟ್ಟಿಲ್ಲ, ದೇವರು ಸುನಾಮಿ ತರ ನುಗ್ಗಿ ಬರೋ ತರ ದೇವ್ರ ಕಾರ್ಯ. ಇದುವರೆಗೂ ಆಲಯದ ಮುಖ ನೋಡಿರುವಂತ ಅಧಿಕಾರಿಗಳು ಆಲಯಕ್ಕೆ ನುಗ್ಗಿ ಬರ್ತಾರೆ. ಇದುವರೆಗೂ ಆಲಯದ ಮುಖ ನೋಡಿರುವಂತ ಈ ಪ್ರಾಂತದ ಪೊಲಿಟಿಷಿಯನ್ಸ್ ಆಲಯದ ಒಳಗೆ ನುಗ್ಗಿ ಬರ್ತಾರೆ. ಪ್ರಾರ್ಥನೆಗೆ ಅಸಾಧ್ಯವಾದ ಇದು ಮಾತಾಡ್ತೀನಿ. ಪ್ರಾರ್ಥನೆ ಇಲ್ದಲ್ಲೂ ನಾವು ಫೇಮಸ್ ಆಗ್ಬೋದು, ಪ್ರಾರ್ಥನೆ ಇಲ್ದಲ್ಲೂ ನಮ್ಮ ಸಭೆ ಬೆಳಿಬಹುದು, ಪ್ರಾರ್ಥನೆ ಜೀವಿತದಿಂದ ನಮ್ಮ ದುಡಿಮೆ ಬೆಳಿಬಹುದು, ಪ್ರಾರ್ಥನೆ ಜೀವಿತದಿಂದ ನಮ್ಮ ಬಿಸಿನೆಸ್ ಬೆಳಿಬಹುದು. ಆದ್ರೆ ಒಂದು ಮಾತು ಹೇಳ್ತೀನಿ, ಅದು ಉಸಿರಿನ ಮೇಲೆ ಮನೆ ಕಟ್ಟಿದಂಗೆ ಯಾವಾಗ ಬಿದ್ದೋಗುತ್ತೆ ಬಹಳ ಜನ ಪ್ರಾರ್ಥನೆ ಮಾಡೋದು ಫೇಮಸ್ ಆಗ್ಯಾರ, ಆದರೆ ಯಾವಾಗ ಬಿದ್ದೋಗ್ತಾರೋ ಗೊತ್ತಿಲ್ಲ. ಕೊನೆಗೆ ಲಾಸ್ಟ್ ಒಂದು ಮಾತು ಹೇಳಿ ಪ್ರಾರ್ಥನೆ ಮಾಡೋದು, ಲಾಸ್ಟ್ ಥಾಟ್. ಆಮೇನ್.
ಎಲಿಯನ ಕಾಲದಲ್ಲಿ ಬರಗಾಲ, ಇದೊಂದೇ ಪ್ರಾರ್ಥನೆ ಮಾಡ್ತಾರೆ. ಎಲಿಯನ ಕಾಲದಲ್ಲಿ ಬರಗಾಲ ಬಂದಿದೆ, ಎಲಿಯ ಕರ್ಮೇಲ್ ಬೆಟ್ಟದಲ್ಲಿ ಹೋಗಿ ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ. ಒಂದು ಸಾರಿ ಪ್ರಾರ್ಥನೆ ಮಾಡ್ದ, ಮಳೆ ಬಂದಿಲ್ಲ, ಮಳೆ ಕಡೆ ಮೋಡ ಬಂದಿಲ್ಲ. 2 ಸಾರಿ ಬಂದಿಲ್ಲ. 3ನೇ ಸಾರಿ ಪ್ರಾರ್ಥನೆ ಮಾಡ್ದ, ಮಳೆ ಮೋಡ ಬಂದಿಲ್ಲ. 4 ಸಾರಿ ಪ್ರಾರ್ಥನೆ ಮಾಡ್ದ, ಮೋಡ ಬಂದಿಲ್ಲ. 5ನೇ ಸಾರಿ ಪ್ರಾರ್ಥನೆ ಮಾಡ್ದ, ಮೋಡ ಬಂದಿಲ್ಲ. 6ನೇ ಸಾರಿ ಪ್ರಾರ್ಥನೆ ಮಾಡ್ದ, ಮೋಡ ಬಂದಿಲ್ಲ. ಅವನ ಜೊತೆಗೆ ಒಬ್ಬ ಅಸಿಸ್ಟೆಂಟ್ ಇದ್ದ, ಹಗಲೆಲ್ಲ ಹೋಗಿ ಹುಡುಕೆ ಮಾಡ್ತಿದ್ದ. ನಾನು ಇವ್ನಿಗೆ ಯಾಕೆ ಅಸಿಸ್ಟೆಂಟ್ ಪಾಸ್ಟರ್ ಅಂತಪ್ಪ ಅನ್ಕೊಂಡು, ಪಾಸ್ಟರ್ ಜೊತೆಗೆ ಎಲ್ಲರ ಕೈಲಿ ಇರೋಕ್ಕಾಗಲ್ಲ. ಪಾಸ್ಟರ್ ಜೊತೆ ಇರ್ಬೇಕಂದ್ರೆ ಈಗ ಡಾಕ್ಟರ್ ಜೊತೆ ಇರೋರು ಅವ್ರೆಂತ ಡ್ರೆಸ್ ಹಾಕ್ತಾರೆ, ಪಾಸ್ಟರ್ ಥರನೇ ಇರ್ತಾರೆ ಅವ್ರು ಕೂಡ. ಪಾಸ್ಟರ್ ಜೊತೆ ಇರೋರು ಪಾಸ್ಟರ್ ಥರನೇ ಇರೋರು ಇರ್ತಾರೆ. ನಾನು ಯಾಕೆ ಈತ ಹೋಗಿ ಅಸಿಸ್ಟೆಂಟ್ ಪಾಸ್ಟರ್ ಅದ ಅನ್ಕೊಂಡ, ಯಾಕಂದ್ರೆ ಆ ಮಳೆ ಮಾಡ ಬರುವುದು ಪ್ರಾರ್ಥನೆ ನಿಲ್ಸುವ ಬಂದಿಲ್ಲ ಸಾರ್, ನಿಲ್ಸಿ ಹೋಗೋದು ಬರೀ ಸಾರ್ ಅದ ಇಲ್ಲ, ಪ್ರಾರ್ಥನೆ ಮಾಡೋದು ಬರೋವರಿಗೆ ಅಂತ. 7ನೇ ಸಾರಿ ಹೋದ, 7ನೇ ಸಾರಿ ಬಂದಾಗ ಹೇಳ್ತಾನೆ, ಸಾರ್ ಅಂಗೈಯಗಳ ಮೋಡ ಕಾಣ್ತಾ ಇದೆ ಸಾರ್. ಹೋಗೋಣ ಈಗ ಫಸ್ಟ್ ನಾವು ಹೋಗ್ಬಿಡೋಣ, ದೊಡ್ಡ ಮಳೆ ಬರ್ತಾ ಅಲ್ಲಿಂದ ಬಂದರು. ಬೈಬಲ್ ಹೇಳುತ್ತೆ ಅವತ್ತು ಹಳ್ಳಗಳು ಕೊಳ್ಳಗಳು ತುಂಬುವಂಥ ದೊಡ್ಡ ಮಳೆ ಇಸ್ರಾಯೇಲ್ ದೇಶದಲ್ಲಿ ಬಂತು. ಇದ್ರ ಮೂಲಕ ನಾನು ನಿಮಗೆ ತಿಳಿಸುವಂಥ ಆತ್ಮೀಕವಾದಂಥ ಒಂದು ಪ್ರವಾದನೆ ಮಾತೇನೆಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ಮಳೆ ಬರಗಾಲ ಇಲ್ಲ, ದುಡ್ಡಿನ ಬರಗಾಲ ಇಲ್ಲ. ಏನ್ ಬರಗಾಲ ಇದೆ? ಆತ್ಮಗಳ ಬರಗಾಲ ಇದೆ. ನಿಮ್ಮಲ್ಲಿ ಒಂದು 50 ಜನ, ನಿಮ್ಮಲ್ಲಿ ಒಂದು 50 ಜನ ನಿಮ್ಮ ಕರ್ಮೇಲ್ ಪರ್ವತದಲ್ಲಿ ನೀವು ಪ್ರಾರ್ಥನೆ ಮಾಡಲಿಕ್ಕೆ ರೆಡಿಯಾದರೆ ಪರಿಶುದ್ಧಾತ್ಮನ ದೇವರು ಸುರಿಸಿ ಆತ್ಮಗಳು ಸುನಾಮಿ ತರ ಈ ಆಲಯಕ್ಕೆ ಬರುವಂತೆ ಪರಿಶುದ್ಧಾತ್ಮ ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಈ ಒಂದು ಬೆಂಗಳೂರು ಪಟ್ಟಣಕ್ಕಾಗಿ ನಿಮ್ಮ ಕರ್ಮೇಲ್ ಬೆಟ್ಟದ ಮೇಲೆ ಬೋರನ್ನು ಬಿದ್ದು ಪ್ರಾರ್ಥಿಸುವ ಎಲಿಯರು ಈ ಆಲಯದಲ್ಲಿ ಎದ್ದೇಳಿ. ಈ ಪ್ರಾಂತ್ಯಕ್ಕಾಗಿ ಭಾರದಿಂದ ಪ್ರಾರ್ಥನೆ ಮಾಡುವಂತ ಎಲಿಯರು ಈ ಆಲಯದಲ್ಲಿ ಎದ್ದೇಳಿ. ಸಭೆಗಳ ಮೇಲೆ ಪರಿಶುದ್ಧಾತ್ಮನ ಬೆಂಕಿ ಇಳಿಯುವಂತೆ ಪ್ರಾರ್ಥಿಸುವ ಎಲಿಯರು ಆಲಯದಲ್ಲಿ ಎದ್ದೇಳಲಿ. ಬಾಳನ ಪ್ರವಾದಿಗಳಿಗೆ ಸವಾಲಾಕಿ ಪ್ರಾರ್ಥನೆ ಮಾಡುವಂತ ಎಲಿಯರು ಈ ಆಲಯದಲ್ಲಿ ಎದ್ದೇಳಲಿ. ಆಮೆನ್. ಹಲ್ಲೆಲೂಯಾ. ಪ್ರಾರ್ಥನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಡೈಲಿ ನಾವು 100 ಜನ ಪ್ರಾರ್ಥನೆ ಮಾಡ್ತೀವಿ. ಡೈಲಿ 100 ಜನ, ನನ್ನ ಜೊತೆಗೆ 100 ಜನ ಪ್ರಾರ್ಥನೆ ಮಾಡ್ತೀವಿ. ಟೀಮ್ ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಾವು ಯಾವಾಗ ಪ್ರಾರ್ಥನೆ ನಾವು ಮಧ್ಯದಲ್ಲಿ ಸ್ಟ್ರಕ್ ಆಗಿದ್ದೀವಿ, ನಾವು ದೇವ್ರು ಮಾತಾಡಿದ್ರು ಮತ್ತೆ ಪ್ರೇಯರ್ ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಮಂತ್ ಒಬ್ರು ನನಗೆ ಫೋನ್ ಮಾಡ್ಯಾರೆ, ಪೋಸ್ಟ್ ಆಫೀಸಲ್ಲಿ ಕೆಲಸ ಇದನ್ನು ಸಾಕಿ ಪ್ರಾರ್ಥನೆ ಮಾಡ್ತೀನಿ. ಬೋರ್ ಆಗ್ತಾ ಇದೆಯಾ? ಹೊಟ್ಟೆ ಹಸ್ತಾ ಇದೆಯಾ? ಇಲ್ಲ. ಬೇಜಾರಾಗ್ತಾ ಇದೆಯಾ? ಇಲ್ಲ. ಹೊಟ್ಟೆ ಹಸ್ತಾರೆ ಹೇಳಿ. ಹೊಟ್ಟೆಯೇ ಹೇಳ್ರಿ, ಹೊಟ್ಟೆಯೇ ನನ್ನನ್ನು ನಂಬು, ಎಂದಿಗೂ ಕೈ ಬಿಡುತ್ತಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಯಾವತ್ತೂ ಹೊಟ್ಟೆಯಲ್ಲಿ ಕೈ ಬಿಟ್ಟಾರೆ, ಗಂಡನ ಬೇಕಾದ್ರೆ ಕೈ ಬಿಡ್ತಾರೆ, ಹೊಟ್ಟೆ ಮಾತ್ರ ಕೈ ಬಿಡ ಚೂಟ್ ಮಾಡ್ತೀವಿ. ಓಕೆ, ದೇವ್ರಿಗೆ ಸ್ತೋತ್ರ. ಹೇಳ್ರಿ ಹುಡುಗರೆಲ್ಲ, ಹೊಟ್ಟೆಯೇ ನನ್ನನ್ನು ನಂಬು, ನಾನು ನಿನ್ನನ್ನು. 3 ಸಾರಿ, ಕೆಲವರು 4 ಸಾರಿ, ಕೆಲವರು ಯಾವಾಗ ತಿಂತಾನೆ ಇರ್ತಾರೆ. ದೊಡ್ಡ ಒಟ್ಟು ಬರುತ್ತೆ. ಯಾರು ದಪ್ಪ ಇಲ್ಲ. ಓಕೆ, ಹಾಲು ತಿನ್ಬೇಡ್ರಿ ಜಾಸ್ತಿ. ಓಕೆ ಓಕೆ, ರೈಟ್. ದೇವ್ರ ಸ್ತೋತ್ರ. ನಾನು ಏನು ಹೇಳ್ತಾ ಅದು ಮುಗೀತು. ಎಲ್ಲ ಒಳ್ಳೆಯದೇ ಆಗುವುದೇ ನಿನ್ನ ಪ್ರೀತಿಸಿದ ನನಗೆ. ಒಳ್ಳೆಯದೇ ಆಗುವುದೇ. ಒಬ್ಬ ಪೋಸ್ಟ್ ಮ್ಯಾನ್ ಊರಲ್ಲಿದ್ದಾರೆ. ಅವರು ಲಿಂಗಾಯಿಸು ಅನ್ಯರು ದೇವರು ಕಂಡುಕೊಂಡಿಲ್ಲ. ಆದರೆ ಯಾರು ನಮ್ಮ ಸಭೆಯವರು ಒಬ್ಬ ಸಿಸ್ಟರ್ ಅವರಿಗೆ ಫೋನ್ ಹೇಳಿದ್ದಾರೆ, ದೇವ್ರ ಬಗ್ಗೆ ಹೇಳಿದ್ದಾರೆ. ನಮ್ಮ ಚರ್ಚಲ್ಲಿ ದೇವ್ರು ಮಾಡೋಕ್ಕಾಗಿ ಅವ್ರ ತಂಗಿಗೆ ಏನು ಹೇಳ್ತೀನಿ, ಅವ್ರಿಗೆ ಅವ್ರ ತಂಗಿ ಕ್ಯಾನ್ಸರ್ ಆಗಿದೆ, ಲಾಸ್ಟ್ ಸ್ಟೇಜಲ್ಲಿದ್ದಾರೆ, ಊಟ ಹೋಗಲ್ಲ.
6 ತಿಂಗಳು ಊಟ ಮಾಡಿಲ್ಲ. ಗಂಡ ಬ್ಯಾಂಗ್ಳೂರಲ್ಲಿ ಒಂದು ಕಂಪ್ನಿಯಲ್ಲಿ ಇಂಜಿನಿಯರ್ ಇದ್ದಾರೆ. ಹೆಂಡತಿನ ಅಲ್ಲೇ ಬಿಟ್ಬಿಟ್ಟು ಎಷ್ಟು ದಿನ ಅಂತ ಹೇಳ್ತಾರೆ, ದುಡಿಬೇಕಲ್ವಾ, ಆಸ್ಪತ್ರೆಗೆ ತೋರಿಸ್ಬೇಕಂದ್ರೆ ಊಟ ಮಾಡಿದೆ. ಸಣ್ಣ ಮಗು ಇದೆ. ಇವ್ರ ಅಕ್ಕ ಆಗ್ಬೇಕು ಅಮ್ಮ. ಇವ್ರು ಹೇಳ್ಯಾರೆ ನಮ್ಮ ತಂಗಿಗೆ ಕ್ಯಾನ್ಸರ್ ಬರಬೇಕಾ, ನಿಮ್ಮ ಪಾಸ್ಟರ್ ಹತ್ರ ಟ್ರೈ ಮಾಡಿಸ್ರಿ ಅಂತಾರೆ. ಅವಾಗ ಕರ್ಕೊಂಬರ್ರಿ ನಮ್ಮ ಚರ್ಚ್ಗೆ. ನಮ್ಮ ಪಾಸ್ಟರ್ ಟ್ರೈ ಮಾಡ್ತಾರಂದ್ರೆ ಒಂದು ಕಾರ್ ಬಾಡಿಗೆ ಮಾಡಿಕೊಂಡು ಆ ಕ್ಯಾನ್ಸರ್ ಬಂದ ಹೆಣ್ಮಗಳು ಕರ್ಕೊಂಬಂದಾರೆ. ನಾನು ಅವ್ರಿಗೆ ಕುಂದಿಸ್ಕೊಂಡು ಸುವಾರ್ತೆ ಹೇಳಿ ಪ್ರಾರ್ಥನೆ ಮಾಡಿ ಕಳಿಸಿನಿ. ನೀವು ನಂಬ್ತೀರ, ಸತ್ಯ ಹೇಳ್ತೀನಿ, ನಾನು ಪ್ರಾರ್ಥನೆ ಮಾಡಿ ಕಳಿಸಿದ್ದೀನಿ. ದಾವಣಗೆರೆಗೆ ಹೋಗಿದ್ದಾರೆ. 6 ತಿಂಗಳ ನಂತರ ಫಸ್ಟ್ ಟೈಮ್ ವಾಂತಿ ನಿಂತಿದೆ, ಊಟ ಮಾಡಿದ್ದಾಳೆ ಅವತ್ತು. ನಂತರ 1 ವಾರ ಆಯ್ತು, 2 ವಾರ ಆಯ್ತು, 3 ವಾರ ಆಯ್ತು. ದೇವರು ನಾರ್ಮಲ್ ಮಾಡಿದ್ದಾನೆ. 1 ತಿಂಗಳಲ್ಲೆಲ್ಲ ಟೋಟಲ್ ನಾರ್ಮಲ್ ಆಗಿದ್ದಾಳೆ. ಊಟ ಚೆನ್ನಾಗಿ ಮಾಡ್ತಾಳೆ, ಕಟ್ಟು ನಿದ್ರೆ ಮಾಡ್ತಾಳೆ. ಮತ್ತೆ ನೆಕ್ಸ್ಟ್ ಚೆಕಪ್ ಹೋದ್ರೆ ಡಾಕ್ಟರ್ ಇಂದ ಈ ರೀತಿ ರಿಪೋರ್ಟ್ ಬಂದಿದೆ, ಅಮ್ಮ ಕ್ಯಾನ್ಸರ್ ಟೋಟಲ್ ಬಿಡುಗಡೆ ಆಗಿದೆ, ನಾರ್ಮಲ್ ಆಗಿದೆ. ಆಯಮ್ಮ ಅಂದಿಯರು ರಕ್ಷಣೆ ಹೊಂದಿದ್ದಾರೆ. ಆಯಮ್ಮ ಯಾವಾಗಾದ್ರೂ ಅಂತಿರ್ತದೆ, ಸಾರ್ ಫಸ್ಟ್ ದೇವ್ರು ಸಾರ್, ನೆಕ್ಸ್ಟ್ ನನ್ನ ಉಳಿಸಿರೋ ಸಾರ್ ಸೇವಕರು, ದೊಡ್ಡ ಸೇವಕರು ಸಾರ್ ನೀವು ಅಂತಾರೆ. ನಾನೇ ಉಳಿಸಿಲ್ಲ, ಯೇಸು ಸ್ವಾಮಿ ಉಳಿಸಿದ್ದಾರೆ. ಗಂಡ ಹೆಂಡತಿ ಬಂದು ಬಿಡುಗಡೆ ಆದಮೇಲೆ ಆಲಯದಲ್ಲಿ ಸಾಕ್ಷ್ಯ ಇವತ್ತು ಗುಣ ಆಗಿ ಗಂಡ ಹೆಂಡತಿ ಬೆಂಗಳೂರಲ್ಲಿ ಇವರು ದೇವ್ರು ನಂಬ್ಕೊಂಡು ಇಬ್ಬರ ಜೊತೆಲಿದ್ದಾರೆ. ಪ್ರಾರ್ಥನೆಗೆ ಅಸಾಧ್ಯ, ಪ್ರಾರ್ಥನೆಗೆ ಅಸಾಧ್ಯ. ದೇವರು ಕೂಡ ನಿಮ್ಮ ಜೀವಿತದಲ್ಲಿ ಕೂಡ ಪ್ರಾರ್ಥನೆ ಮಾಡಿ, ದೇವರು ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಸಭೆಯಲ್ಲಿ ನಾನು ನಂಬ್ತೇನೆ. ನಾನು ಇವತ್ತು ನೋಡ್ತಾ ಇದ್ವಿ, ಅಲ್ಲಿ 1000 ಗಂಟೆ ಜನ, ಇಲ್ಲಿ 1000 ಗಂಟೆ ಜನ. ಅವರಲ್ಲಿ ನಾನೊಂದು ಮಾತು ಹೇಳ್ತೀನಿ, ನೀವು ಪ್ರಾರ್ಥನೆ ಮಾಡಿದರೆ ಇಡೀ ಕರ್ನಾಟಕ ಇಂಡಿಯಾ ಏನು ಚರ್ಚ್ ಹೆಸರಿದು ಫಿಲಾಡೆಲ್ಫಿಯಾ ಚರ್ಚ್ ಕಡೆ ನೋಡೋ ಥರ ದೇವ್ರು ಮಾಡ್ತಾರೆ. ಸೇವಕರು ಸಾಧಾರಣ ಸೇವಕರಲ್ಲ, ಅವರು ಕಾಟಾಚಾರಕ ಸೇವಕ ಬಂದಿಲ್ಲ, ಅವ್ರ ಒಳಗಡೆ ಭಾರ ಇದೆ. ಈ ಸೇವಕರನ್ನ ದೇವರ ಅನೇಕ ಕಡೆಗಳಲ್ಲಿ ಉಪಯೋಗ ಮಾಡ್ತಾರೆ. ಆದರೆ ಸಭೆ ಭಾರ ಅವ್ರಿಗೊಂದೆಲ್ಲ, ನೀವೆಲ್ಲರೂ ಪ್ರಾರ್ಥಿಸುವ. ನನ್ನ ಜೊತೆ 100 ಜನ ಪ್ರಾರ್ಥನೆ ಮಾಡ್ತಾರೆ. ನಾಳೆ ನೆಕ್ಸ್ಟ್ ಅದನ್ನು 200 ಜನಕ್ಕೆ ತೆಗೆದುಕೊಂಡು ಹೋಗ್ತೀನಿ, 300 ಜನಕ್ಕೆ ತೆಗೆದುಕೊಂಡು ಹೋಗ್ತೀನಿ. ಹಲ್ಲೆಲೂಯಾ. ಇವತ್ತು ಏನು ಗೊತ್ತಿಲ್ಲದಂತ ನನ್ನನ್ನು ದೇವರು ಇಷ್ಟು ಆಶೀರ್ವಾದ ಮಾಡಿದರೆ, ನಿಮ್ಮ ಬೆಂಗಳೂರಲ್ಲಿರುವ ನಿಮ್ಮನ್ನು ದೇವರು ಎಷ್ಟು ಆಶೀರ್ವಾದ. ದೇವ್ರ ಮಾತು ಜೋಕಾಗಿ ಕಾಣಿಸ್ಬೋದು, ಆದ್ರೆ ಜೋಕು ಹಲ್ಲೆಲೂಯಾ. ಒಂದು ಹಾಡಾದ್ರೆ ನೆಕ್ಸ್ಟ್ ಟೈಮ್ ಬರ್ತಾರೆ. ನೆಕ್ಸ್ಟ್ ಟೈಮ್ ಊಟ ಮಾಡಿದ ಶಕ್ತಿ ಬರುತ್ತಾ, ನಿಶಕ್ತಿ ಬರುತ್ತಾ? ಮತ್ತೆ ನೀವು ಯಾರು ಶಕ್ತಿಯಿಂದ ಹೇಳ್ತೀರ, ನಿಶಕ್ತಿಯಿಂದ ಹೇಳ್ತೀರಿ. ಹಲ್ಲೆಲೂಯಾ. ವೆರಿ ಗುಡ್, ವೆರಿ ಗುಡ್. ಈಗ ಹಲ್ಲೆಲೂಯಾ. ದೇವರು ಮಾತಾಡಿದ್ದಾರೆ ನಿಮ್ಮ ಜೊತೆ. ಆಮೆನ್. ಹಲ್ಲೆಲೂಯಾ. ಸೇವಕರ ಮೂಲಕ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮ ಜೊತೆ ಮಾತಾಡಿದ್ದಾರೆ. ವಾಕ್ಯಕ್ಕಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿರೋಣ. ನಿಜವಾಗ್ಲೂ ದೇವರ ಮೂಲಕ ಮಕ್ಕಳ ಜೀವಿತದಲ್ಲಿ ಪ್ರೇಯರ್ ವೆರಿ 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 ಇಂಪಾರ್ಟೆಂಟ್. ಹಾಗಾಗಿ ವಾಕ್ಯವನ್ನು ನಾನು ಕೊಡ್ತೀನಿ. ಹೃದಯದ ಒಳಗಡೆ ಪರಿಶುದ್ಧಾತ್ಮ ದೇವರು ಭಾರ ಆಗಿದ್ದಾರೆ. ನಮ್ಮ ಪ್ರೇಯರ್ ಲೈಫ್ ನಮ್ಮ ಮತ್ತೆ ಕಟ್ಕೋಬೇಕಂತ ನೀವು ಪ್ರೇಯರ್ ಮಾಡಿ ಇವತ್ತು ವಾಕ್ಯದಲ್ಲಿ ನಾವೆಲ್ಲರೂ ಕೂಡ ಕಣ್ಣನ್ನು ಮುಚ್ಚಿ ಮಾಡೋಣ. ಪರಿಶುದ್ಧಾತ್ಮ ದೇವರು ಆ ಪ್ರಾರ್ಥನೆಯ ಆಧಾರಿತ ಅಭಿಷೇಕವಿದೆ. ಹಾಗಾಗಿ ಎಲ್ಲ ಸ್ತ್ರೀಯರು ಪುರುಷರು ಕೂಡ ಕಣ್ಣುಗಳನ್ನು ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಂಡು ಕಣ್ಣನ್ನು ಮುಚ್ಚಿ Jesus, hallelujah, hallelujah. ಪ್ರಾರ್ಥನೆ ಮಾಡಬೇಕು, ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ದೇಶಕ್ಕಾಗಿ ಹೋರಾಡಿ ನಿಲ್ಲಬೇಕು, ಒಳಗಿನಲ್ಲಿ ನಿಲ್ಲಬೇಕು.
ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಯಾರಿಗೆಲ್ಲ ನಾವು ಪ್ರೇಯರ್ ಮಾಡಬೇಕು, ಪ್ರಾರ್ಥನಾ ಜೀವಿತ ನಮಗೆ ಬೇಕು ಅಂತೇಳಿ ನಮ್ಮ ಮನಸ್ಸಿನಲ್ಲಿ ಆಸೆ ಇದೆ, ಸತ್ಯದಲ್ಲಿ ಕೇಳ್ತೀವಿ ದೇವರನ್ನ ಯೇಸು ನಾಮದಲ್ಲಿ ಬೇಡಿಕೊಳ್ಳೋದಾದ್ರೆ ಪರಲೋಕದ ತಂದೆಯಾದ ದೇವರು ಅದನ್ನ ಯೇಸು ನಾಮದಲ್ಲಿ ನೆರವೇರಿಸುವವರಾಗಿದ್ದಾರೆ. ಹಾಗಾಗಿ ಯೇಸು ನಾಮದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವಿಗೆ ಸ್ತೋತ್ರ, ಸರ್ವಶಕ್ತನೇ ಅಪ್ಪ ಕರ್ತನಿಗೆ ಸ್ತೋತ್ರ, ನಿರಂತರ ಸ್ತುತಿ ಹೊಂದತಕ್ಕ ದೇವರಿಗೆ ಸ್ತೋತ್ರ, ಪ್ರಾರ್ಥನೆಯನ್ನು ಕೇಳುವ ದೇವರೇ ನಿಮಗೆ ಸ್ತೋತ್ರ. ಈ ಒಂದು ಸಮಯದಲ್ಲಿ ಕರ್ತನೇ ವಾಕ್ಯದ ಮೂಲಕ ಮಕ್ಕಳ ಜೊತೆ ಅಪ್ಪ ನೀವು ನೇರವಾಗಿ ಅಪ್ಪ ಸೂಟಿಯಾಗಿ ಸ್ಪಷ್ಟವಾಗಿ ಅಪ್ಪ ಪ್ರಾರ್ಥನೆಯ ಕುರಿತಾಗಿ ಮಾತಾಡೋದಕ್ಕಾಗಿ ನಿಮಗೆ ಸ್ತೋತ್ರ, ಮಾತಾಡಿದಂಥ ವಿಧಾನಕ್ಕಾಗಿ ನಿಮಗೆ ಸ್ತೋತ್ರ. ಈ ಸಮಯದಲ್ಲಿ ದೇವರೇ ಯಾರೆಲ್ಲ ಕರ್ತನೆಯ ಒಂದು ವಾಕ್ಯವನ್ನು ಕೇಳಿ ಅಯ್ಯ ದೇವರೇ ನನ್ನ ಪ್ರಾರ್ಥನಾ ಜೀವಿತ ಬಿಟ್ಟು ಹೋಗಿದೆ, ದೇವರೇ ನನ್ನ ಆತ್ಮೀಯ ಜೀವಿತವನ್ನು ಕಟ್ಟಪ್ಪ, ದೇವರೇ ಪ್ರಾರ್ಥನಾ ಜೀವಿತವನ್ನು ಕಟ್ಟು ದೇವರೇ, ನಾನು ಕೂಡ ದೇವರೇ ಎಲಿಯನ ಹಾಗೆ ಹೌದಪ್ಪ ಪ್ರಾರ್ಥನೆಯ ಜೀವಿತವನ್ನು ಕರ್ತನೆ ನಾನು ಕಟ್ಟಿಕೊಂಡು ದೇವರೇ ಅಪ್ಪ ನನ್ನ ಜೀವಿತದಲ್ಲಿ ಬರುವಂತ ಎಲ್ಲ ಕಷ್ಟ ಹೋರಾಟಗಳನ್ನು ದೇವರೇ ನಾನು ಜಯಿಸಬೇಕು ಕರ್ತನೆ, ನನಗೆ ಪ್ರಾರ್ಥನೆಯ ಆತ್ಮನಿಂದ ಅಭಿಷೇಕ ಮಾಡುವಂತ ಕರ್ತನೆ. ಯಾರೆಲ್ಲ ಪ್ರಾರ್ಥಿಸ್ತಾರೆ ಯೇಸು ನಾಮದಲ್ಲಿ ದೇವರೇ ನಾನು ಪ್ರಾರ್ಥಿಸ್ತೇನೆ ಮಕ್ಕಳಿಗಾಗಿ ಅಪ್ಪ ಕರ್ತನೆ, ಯಾರೆಲ್ಲ ಕೈಗಳೆತ್ತಿ ಪ್ರಾರ್ಥಿಸ್ತಾರೋ ಆ ಪ್ರಾರ್ಥನೆಯ ಆತ್ಮನು ಇಳಿದು ಬರಲಿ ಕರ್ತನೆ, ಆ ಪ್ರಾರ್ಥನೆಯ ಅಭಿಷೇಕ ಇಳಿದು ಬರಲಿ ಕರ್ತನೆಗೆ ಸ್ತೋತ್ರ. ಆ ದಿನ ಎಲ್ಲಿನ ಕರ್ತನೆ ಈಗ ಕೈಗಳೆತ್ತಿ ಪ್ರಾರ್ಥನೆ ಮಾಡುವಾಗ ಈಗ ಪರಲೋಕದಿಂದ ಬೆಂಕಿ ಇಳಿದು ಬಂದ ಪ್ರಕಾರ ಬೇರೆ ಅದೇ ಬೆಂಕಿ ಇಳಿದು ಬರಲಿ ಕರ್ತನೆಗೆ ಸ್ತೋತ್ರ, ಪ್ರಾರ್ಥನೆಯ ಬೆಂಕಿ ಇಳಿದು ಬರಲಿ ಕರ್ತನೆಗೆ ಸ್ತೋತ್ರ. ಪ್ರತಿಯೊಬ್ಬ ಮಕ್ಕಳ ಪ್ರಾಣ ಆತ್ಮ ಶರೀರವನ್ನು ಪರಿಶುದ್ಧಾತ್ಮನ ಬೆಂಕಿ ಸ್ಪರ್ಶಿಸಲಿ ಕರ್ತನೆಗೆ ಸ್ತೋತ್ರ, ಪವಿತ್ರಾತ್ಮನ ಬೆಂಕಿ ಅಪ್ಪ ದರ್ಶಿಸಲಿ ಕರ್ತನೆಗೆ ಸ್ತೋತ್ರ. ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ ಕರ್ತನೆಗೆ ಸ್ತೋತ್ರ. ಎಲ್ಲ ಅಪ್ಪ ಕರ್ತನೆ ಬಲಹೀನತೆಗಳು, ರೋಗಗಳು, ಬಾಧೆಗಳು ಬಿಡುಗಡೆಯಾಗಲಿ ಸ್ತೋತ್ರ. ಪ್ರಾರ್ಥನೆಯ ಆತ್ಮದಿಂದ ಮಕ್ಕಳು ತುಂಬಲ್ಪಡಬೇಕು ಕರ್ತನೆ, ಪ್ರಾರ್ಥನೆಯ ಆತ್ಮದಿಂದ ಮಕ್ಕಳು ತುಂಬಲ್ಪಟ್ಟು ಪ್ರಾರ್ಥನೆಯ ಜೀವಿತವನ್ನು ಕಟ್ಟಿಕೊಂಡು ಕರ್ತನೆ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಸಮಾಧಾನವನ್ನು, ಜಯವನ್ನು ಕರ್ತನೆ ಹೊಂದಿಕೊಂಡು ಈ ಲೋಕದಲ್ಲಿ ಯೇಸುನ ಮಗನಾಗಿ ಮಗಳಾಗಿ ಜೀವಿಸಲಿಕ್ಕೆ ದೇವರೇ ನಿಮಗೆ ಸಹಾಯ ಮಾಡುತ್ತದೆ. ಅವೆಲ್ಲರೂ ನಿಜವಾಗ್ಲೂ ನಾವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ದೇವರು ಈಗ ಮೊದಲಿನ ಕಾಲದಲ್ಲಿ ಭಕ್ತರ ಜೀವಿತದಲ್ಲಿ ಯಾವ ರೀತಿಯಾಗಿ ದೊಡ್ಡ ಕಾರ್ಯಗಳನ್ನು ಮಾಡಿದರೋ ನಾನು ಪ್ರಾರ್ಥಿಸುವಾಗ ನನ್ನ ಕುಟುಂಬಕ್ಕಾಗಿ ನಮ್ಮ ಕಷ್ಟಗಳಿಗಾಗಿ ಸಾಲಗಳಿಗಾಗಿ ಪ್ರಾರ್ಥಿಸುವಾಗ ದೇವರು ದೊಡ್ಡ ಅದ್ಭುತ ಕಾರ್ಯವನ್ನು ಸಾಕ್ಷಿ ಹೇಳುವಂತ ರೀತಿಯಲ್ಲಿ ಅವರ ಪ್ರಾರ್ಥನಾ ಜೀವಿತವನ್ನು ಕಟ್ಟಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಯೇಸು ನಾಮದಲ್ಲಿ ಪರಿಶುದ್ಧಾತ್ಮನೇ ಮಕ್ಕಳಿಗೆ ಈಗ ಅಭಿಷೇಕ ಮಾಡಬಹುದು, ಈಗ ಮಕ್ಕಳು ಜೀವಿಸಲಿಕ್ಕೆ ಸಹಾಯ ಮಾಡುತ್ತದೆ. ಆಶೀರ್ವಾದ ಮಾಡಿರಿ. ಯಾರೆಲ್ಲ ಕರ್ತನೆ ಒಂದು ದಾಹದಿಂದ, ತಮಕದಿಂದ, ಆಸಕ್ತಿಯಿಂದ, ಬಯಕೆಯಿಂದ ಕರ್ತನೆ ಹೌದಪ್ಪ ದಾನಿಯೇಲನ ಹಾಗೆ ಕರ್ತನೆ ಅಪ್ಪ ಕರ್ತನೆ ಈಗ ದಿನಕ್ಕೆ ಕರ್ತನೆ ಅವರು 2ನೇ ವರ್ತಿ ಅಥವಾ 3ನೇ ವರ್ತಿ ಕರ್ತನೆ ಪ್ರಾರ್ಥಿಸುವಾಗ ದೇವ ತನ್ನ ಮಕ್ಕಳನ್ನು ಸಹ ದೇವೆ ದಾನಿಯೇಲನನ್ನು ಕರ್ತನೆ ಕಷ್ಟಗಳಿಂದ, ಸಿಂಹದ ಗವಿಯಿಂದ ಕರ್ತನೆ ಬೆಂಕಿಯಿಂದ ರಕ್ಷಿಸಿ ಕಾಪಾಡ ಪ್ರಕಾರ ಈ ಮಕ್ಕಳ ಪ್ರಾರ್ಥನೆ ಕೇಳಿ ಇವರನ್ನು ಸಹ ದೇವೆ ಅಪ್ಪ ಬೆಂಕಿಯಂತ ಕಷ್ಟಗಳಿಂದ ತಪ್ಪಿಸಿ ಕಾಪಾಡಿ ನಡೆಸಬೇಕೆಂದು ಪ್ರಾರ್ಥಿಸುತ್ತೇನೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ಪರಲೋಕದ ಜೀವನ ತಂದೆಯಾದ ಆಮೆನ್. ದೇವರಾಶೀರ್ವಾದ ಮಾಡಿ.